ಪರ್ಚೇಸ್ ಆಯಿತು. ಇದು ಪ್ರೈಸ್ ಬಂದುಬಿಟ್ಟು 8 GB 128 GB ಇರೋದು. AI ಇದೆ, ಇದಕ್ಕೆ ಹೊಸ ಫೀಚರ್ನು ಆ್ಯಡ್ ಮಾಡಿದ್ದಾರೆ. ಹಾಗಾಗಿ ಇದು 8 GB ಪ್ಲಸ್ 128 GB ಆಗಿದೆ. ನೀವು ಎಕ್ಸ್ಟ್ರಾ ರ್ಯಾಮ್ ಕೂಡ ಎಕ್ಸ್ಪ್ಯಾಂಡೇಬಲ್ ಮಾಡ್ಕೋಬೋದು, 10 GB ಮಟ್ಟ ಎಕ್ಸ್ಪ್ಯಾಂಡೇಬಲ್ ಮಾಡ್ಕೋಬೋದು. ಅದನ್ನು ಯಾರು ಆಲ್ಮೋಸ್ಟ್ ಯೂಸ್ ಮಾಡಲ್ಲ, ಆದರೂ ಮಾಡ್ಕೋಬೋದು. ಆಮೇಲೆ ಸೋನಿ 50 MP ಮೇನ್ ಕ್ಯಾಮ್ರಾ ಇದೆ. ಆಮೇಲೆ ಡೈಮೆನ್ಸಿಟಿ 77300 ಇದೆ. ಆಮೇಲೆ IP69 ವಾಟರ್ ರೆಸಿಸ್ಟೆಡು, ಡ್ರಾಪ್ ರೆಸಿಸ್ಟೆಡು ಕೂಡ ಅಪ್ಲೈ ಆಗಿದೆ. ಆಮೇಲೆ 6000 mAh ಬ್ಯಾಟ್ರಿ ಪ್ಲಸ್ 14.5 ವೋಲ್ಟ್ ಫಾಸ್ಟ್ ಚಾರ್ಜರ್ ಸಪೋರ್ಟ್ ಕೂಡ ಇದೆ. ಹಾಗೆ ಬಾಕ್ಸಲ್ಲಿ ನಿಮಗೆ ಚಾರ್ಜರ್ ಕೂಡ ಸಿಗುತ್ತೆ. ನನ್ನ ಅನ್ಬಾಕ್ಸಿಂಗ್ ಮಾಡಿದ್ದೀವಿ, ಆಲ್ರೆಡಿ ವಿಡಿಯೋ ಹಾಕ್ತಾಯಿದ್ದೀನಿ, ಮುಂದೆ ನೋಡ್ತಾ ಹೋಗಿ. ಈಗ ನೋಡ್ಬೋದು ನೀವು, ಡಿಸೈನು ತುಂಬಾ ಕೂಲಾಗಿದೆ. ಇದು ವೈಟು ಸ್ವಲ್ಪ ಮಾರ್ಬಲ್ ಟೈಪು ಕೂಡ ಡಿಸೈನು ಇದೆ. ಇದು ಬಂದ್ಬಿಟ್ಟು ಸೋನಿ, ಇದು ಡುವೆಲ್ ಕ್ಯಾಮ್ರಾ ಸೆಟಪ್ ಇದೆ. ಇದು ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ಸೋನಿ 50 MP ಕ್ಯಾಮ್ರಾ ಇದೆ. ಇದು ಫ್ರಂಟ್ ಟು 16 MP ಕ್ಯಾಮ್ರಾ ಇದೆ. ಇರ್ಬೋದು ಕ್ವಶನ್ ಇರ್ಬೋದು. ಡಿಸ್ಪ್ಲೇ ಬಂದ್ಬಿಟ್ಟು ಕರ್ವ್ ಡಿಸ್ಪ್ಲೇ. ಆಮೇಲೆ ವಾಟರ್ ಡ್ರಾಪ್ ಇದೆ, ವಾಟರ್ ರೆಸಿಸ್ಟೆಡು. ಆಮೇಲೆ ಡ್ರಾಪ್ ನೀವು ಮೇಗಿಂದ ಬಿದ್ದರೂ ಏನೂ ಆಗಲ್ಲ ಅನ್ನೋ ರೀತಿಯಲ್ಲಿ ಇವರು ಹೇಳಿದ್ದಾರೆ ಕಂಪ್ನಿಯಿಂದ. ಕ್ಯಾಮ್ರಾ ತುಂಬಾ ಕ್ವಾಲಿಟಿ ಇದೆ, ನೋಡ್ಬೋದು ನೀವು ಯಾವ ರೀತಿ. ಕ್ಲಿಯರಿಟಿ ತುಂಬಾ ಚೆನ್ನಾಗಿದೆ, ಫೋಟೋ ಗಿಟ್ಟೋನು ತುಂಬಾ ಚೆನ್ನಾಗಿ ಬರ್ತಾಯಿದೆ. ಸೋನಿ ಕ್ಯಾಮ್ರಾನು ಸ್ವಲ್ಪ ಹೈಲೈಟ್ ಜಾಸ್ತಿ ಇರುತ್ತೆ ಅದರದ್ದು ಬಗ್ಗೆ, ಹಾಗಾಗಿ ತುಂಬಾ ಪ್ರೀಮಿಯಮ್ ಆಗಿದೆ. ಆಮೇಲೆ ಇದ್ರದ್ದು ಬಂದ್ಬಿಟ್ಟು OS ಇದು ಕಲರ್ ರಿಯಲ್ಮಿ UI OS ಬಂದ್ಬಿಟ್ಟು 6.0 ಇದೆ. ಹೊಸ ವರ್ಜನ್ ಅಪ್ಡೇಟ್ ಇದೆ. 5G ಫೋನ್ ಇದು. ನೆಕ್ಸ್ಟು 6000 mAh ಬ್ಯಾಟ್ರಿ ಕೂಡ ಇದೆಲ್ಲ. ಆಲ್ಮೋಸ್ಟ್ ನೀವು 2 ದಿವಸ ಇದನ್ನು ಬ್ಯಾಟ್ರಿನ ಯೂಸ್ ಮಾಡ್ಬೋದು. ಇಲ್ಲಿ ಬಂದ್ಬಿಟ್ಟು ಸ್ಪೀಕರ್ ಗ್ರಿಲ್ಲು, ಆಮೇಲೆ CC ಬೋರ್ಡು, ಆಮೇಲೆ ಇದು ಚಾರ್ಜಿಂಗ್ ಪೋರ್ಟ್ ಇದೆ. ಇಲ್ಲಿ ಮೈಕ್ ಇದೆ, ಸಣ್ಣದಾದ ಮೈಕು. ಇದು ಸಿಮ್ ಟ್ರೈ ಓಪನ್ ಮಾಡೋಕ್ಕೆ ಒಂದು ತೂತು ಕೊಟ್ಟಾರ. ತೂತಿಗೆ ಹತ್ತಿಗೆರ ಬಂದ್ಬಿಟ್ಟು ಹೈಬ್ರಿಡ್ ಸಿಮ್ ಆಗಿದೆ. 2 ಸಿಮ್ ಮಾತ್ರ ನೀವು ಅಪ್ಲೈ ಮಾಡ್ಕೋಬೋದು. ಮೆಮ್ರಿ ಕಾರ್ಡ್ ಡೆಡಿಕೇಟೆಡ್ ಮೆಮ್ರಿ ಸ್ಲಾಟ್ ಇರೋದಿಲ್ಲ, ಹಾಗಾಗಿ ಈ ಸೈಡ್ ಬಂದ್ಬಿಟ್ಟು ಏನು ಇರಲ್ಲ. ಇಲ್ಲಿ ನೋಡ್ಬೇಕಂದ್ರೆ ಒಂದು IR ಬ್ಲಾಸ್ಟರ್ ಇದೆ, ಒಂದು ಮೈಕು, 2 ಹೋಲ್ ಇವೆ. ಓಕೆ, ದೆನ್ ಇಲ್ಲಿ ವಾಲ್ಯೂಮ್ ರಾಕರ್ ಇವೆ, ಪ್ಲಸ್ ಆ್ಯಂಡ್ ಮೈನಸ್ಸು. ಆಮೇಲೆ ಪವರ್ ಬಟನ್ ಇದು ಇನ್ ಫಿಂಗರ್ ಡಿಸ್ಪ್ಲೇ ಇದೆ. ಡಿಸ್ಪ್ಲೇ ಸೂಪರ್ ಅಮೋಲ್ಡ್ ಡಿಸ್ಪ್ಲೇ ಇದೆ, ತುಂಬಾ ಸ್ಪೀಡಾಗಿ ವರ್ಕ್ ಆಗುತ್ತೆ. ಆಮೇಲೆ ಹ್ಯಾಂಗ್ ಆಗೋದಿಲ್ಲ. ಆಲ್ಮೋಸ್ಟ್ ನೀವು ಮೆಮ್ರಿ ಫುಲ್ ಆದರೂ ಹ್ಯಾಂಗ್ ಆಗೋ ಇಶ್ಯೂ ಕಮ್ಮಿದೆ, ಹಾಗಾಗಿ ಪರ್ಚೇಸ್ ಮಾಡ್ಬೋದು. ಇದು ನಮಗೆ ಬಂದಿದ್ದು 50,000 ಸಮಥಿಂಗ್ನಲ್ಲಿ ಒಂದು ಸಿಕ್ಕಿದೆ. ಇದು ಪ್ರೈಸ್ ಬಂದ್ಬಿಟ್ಟು 25,000 ಇದೆ, 24,999 ಇದೆ. ಈಗ ನಮಗೆ ಜಸ್ಟ್ 15,000 ನಮಗೆ ಇದು ಕಾಸ್ಟ್ ಬಿದ್ದಿದೆ. ಕಾರಣ ಇಷ್ಟೇ, ಮೊಬೈಲ್ ಒಂದು ಎಕ್ಸ್ಚೇಂಜ್ ಮಾಡಿದ್ವಿ. ಓಲ್ಡ್ ಮೊಬೈಲ್ ಇತ್ತಂದರೆ ಈ ಫೋನಿಗೆ ಆಫರ್ ಇದೆ. ನಮ್ಮ ಫೋನು 5,000 ರುಪೀಸ್ ಮಟ್ಟ ಆಯಿತು. ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಬೋನಸ್ ಅಂತ 5,777 ರುಪೀಸ್ ಕೂಪನ್ನು ಅಪ್ಲೈ ಆಗಿದೆ. ಹಾಗಾಗಿ ಈ ಫೋನ್ ನಮಗೆ ಬಿಟ್ಟದ್ದು ಜಸ್ಟ್ 15,000 ರುಪೀಸಲ್ಲಿ ನಮಗೆ ಅವೈಲೇಬಲ್ ಆಗಿದೆ. ನಮಗೆ ಇದು ನೋಡ್ಬೋದು, ಯೂನಿಕ್ ಸ್ಟೈಲಲ್ಲಿ 3 ಡಾಟ್ ಕ್ಯಾಮ್ರಾ ಬಂದಿದೆ. ಒಂದು ಸೆನ್ಸರ್ ಇದೆ, 2 ಕ್ಯಾಮ್ರಾ ಇದೆ. ಆಮೇಲೆ 3 ಫ್ಲ್ಯಾಶ್ ಲೈಟ್ಸು. ಫಸ್ಟ್ ಈ ಫೋನ್ನಲ್ಲಿ ವರ್ಲ್ಡ್ನಲ್ಲಿ ಫಸ್ಟು 3 LED ಫ್ಲ್ಯಾಶ್ ಕೊಟ್ಟಿದ್ದು ಇದೇ ಫೋನಿಗೆ ಅಂತ ಪ್ರಮೋಷನ್ ಆಗಿದೆ. ಹಾಗಾಗಿ ತುಂಬಾ ನೀಟಾಗಿದೆ. ನೀವು ಲುಕ್ ಕೂಡ ನೋಡ್ಬೋದು. ಈಗ ಆಲ್ರೆಡಿ ಫೋನ್ ನೋಡ್ಬೋದು, ಆಲ್ಮೋಸ್ಟ್ 11 Pro ಇದೆಯಲ್ಲ, ಸೇಮ್ ಅದೇ ಡಿಸೈನ್ನ ಕಂಟಿನ್ಯೂ ಆಗಿದೆ. ಆದರೆ ಕ್ಯಾಮ್ರಾ ಮೋಡ್ಗಳು ಚೇಂಜ್ ಆಗಿದೆ. ಅದರದ್ದು ಹಿಂಗೆ ಬಂದಿತ್ತು, ಇದು ಹಿಂಗೆ ಬಂದಿದೆ ಅಷ್ಟೇ. ಹಾಗಾಗಿ ಫೋನು ತುಂಬಾ ಓಕೆ, ನಮಗೆ ಕಂಫರ್ಟೇಬಲ್ ಇದೆ. ಆದರೆ ಹ್ಯಾಂಡ್ ಫೀಲ್ ತುಂಬಾ ಇದೆ. ವೇಟು ಭಾಳಿಲ್ಲ, 2 ಸಮಥಿಂಗ್ ಗ್ರಾಮ್ ಇದೆ, 200 ಸಮಥಿಂಗ್ ಗ್ರಾಮ್ ಇದೆ. ಚಾರ್ಜಿಂಗ್ ಪೋರ್ಟ್ ಬಂದ್ಬಿಟ್ಟು ತುಂಬಾ ಸ್ಪೀಡ್ ಆಗುತ್ತೆ. ಇದು 40
45 ವೋಲ್ಟ್ ಇದೆಯಲ್ಲ, ಹಾಗಾಗಿ ಇದು ಬೇರೆ ಫೋನ್ಗಿಂತ ಇದು ಕಂಪೇರ್ ಮಾಡಿದರೆ ಇದು ತುಂಬಾ ಚಲೋ. ಯಾಕಂದ್ರೆ ನಮಗೆ ಅದು ನೋಡಿ ಕಂಪ್ನಿಯಿಂದ ಚಾರ್ಜರ್ ಕೂಡ ಬರುತ್ತೆ. ಹಾಗಾಗಿ ನೀವು ಸಪ್ರೇಟ್ ಚಾರ್ಜರ್ ತೊಗೋಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ. ಇದು ದೊಡ್ಡ ಫೋನುಗಳು ಅಂದರೆ ಸ್ಯಾಮ್ಸಂಗು, ಐಫೋನು ನೋಡೋಕೆ ಹೋದರೆ ಕ್ವಾಲಿಟಿ ಬಡಿಯ ಇರುತ್ತೆ, ಆದರೆ ಚಾರ್ಜರೇ ಕೊಡೋಲ್ಲ. ಚಾರ್ಜರ್ಗೆ ಮತ್ತು 2,000-3,000 ನಾವು ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಈ ಫೋನು ಹಾಗಲ್ಲ, ಇದು ಓಕೆ, ಒಂದು ಸಫಿಷಿಯೆಂಟು. ಯೂಸ್ ಮಾಡಿ ಪರ್ಚೇಸ್ ಮಾಡ್ಬೋದು. ಈಗ ಒಂದು 10 ಡೇಸು ಒಂದು 5 ಡೇಸ್ ಇದೆ ಆಫರ್. ಇದು ಎಕ್ಸ್ಟ್ರಾ ನಿಮಗೆ 5,000ಗೆ ಎಕ್ಸ್ಟ್ರಾ 5,777 ರುಪೀಸ್ ಕೂಪನ್ ಅಪ್ಲೈ ಆಗುತ್ತೆ ಈ ಫೋನಿಗೆ ಮಾತ್ರ. ಅದು ರಿಯಲ್ಮಿ ಅವರ ಸಮ್ ಡೇಸ್ ಅಂತ ಇರುತ್ತೆ, ಅದು ನೋಡಿ ಇದು ನಿಮಗೆ ಅಪ್ಲೈ ಆಗುತ್ತೆ ಕೂಪನ್. ನೀವು ಪರ್ಚೇಸ್ ಮಾಡಿ. ಫ್ಲಿಪ್ಕಾರ್ಟ್ನಲ್ಲಿ ಅವೈಲೇಬಲ್ ಇದೆ, ನೋಡ್ಕೋಬೋದು. ಮೊಬೈಲು ತುಂಬಾ ಚೆನ್ನಾಗಿದೆ.